ಅವ್ರು ಎಂಟ್ರಿ ಆಗೇ ಬಿಟ್ಟರು. ಎಂಟ್ರಿ ಆಗಿದ್ದು ಅಟ್ಲೀಸ್ಟ್ ಯಡಿಯೂರಪ್ಪನ ವಿರುದ್ಧರೇ ಮಾತಾಡ್ಬಿಡ್ಬೇಕಾ? ಇಲ್ಲ. ಮತ್ತು ಹಳಿ ಚಾಲ್ರಿ ಅದು. ಹೌದು. ಒಂದು ಅತಿಯಾದಂಥ ಮುಸ್ಲಿಂ ವಿರೋಧಿ, ಅದಕ್ಕೆ ಅವ್ರು ಪ್ರಸಿದ್ಧ ಆಗಿದ್ದಾರೆ. ಅಹಮದ್ ಬೇರೆ ಅತಿಯಾದಂಥ ಮುಸ್ಲಿಂ, ಅವ್ರನ್ನ ಮೈನಾರಿಟಿ ಪಟ್ಟಿಯಿಂದ ಇಳಿಸ್ಬಿಡ್ತೀನಿ, ಅಲ್ಪಸಂಖ್ಯಾತರಿಂದ ತೆಗೆದು ಹಾಕ್ತೀನಿ, ನಾನು ಸೇಮ್ 2027 ಆದ್ರೆ ಬುಲ್ಡೋಜರ್ ಉಪಯೋಗ ಮಾಡ್ತೀನಿ ಇಲ್ಲ ಹೇಳಿಕ್ಕೆ ಶುರು ಮಾಡಿಬಿಟ್ರು. ಒಂದು ಕಡೆ ನಮ್ಮ ಚರಂತಿ ಮಠರು, ವೀರಣ್ಣ ಚರಂತಿ ಮಠರು ಇವರು ಬಂದ್ರೆ ಗೆಲ್ತೀವಿ ಅಂತ ಅವ್ರ ತಲೆಯಲ್ಲೇ ಇರ್ಬೋದು, ಇಲ್ಲಂತಲ್ಲ ಹೇಳಕ್ಕೆ ಆಗೋದಿಲ್ಲ. ಪಂಚಮಸಾಲಿ ಹುಡುಗರು ಬರ್ಬೋದು, ಆ ದಿಶೆಯಲ್ಲೇ ಅವ್ರಿಗೆ ಅನುಕೂಲ ಆಗ್ಬೋದು. ಬಟ್ ಇದರ ಇಫೆಕ್ಟ ಇಲ್ಲಿ ಗೆಲ್ಲುವ ಸಾಧ್ಯತೆ ದಾವಣಗೆರೆಯಲ್ಲಿ ಹೆಚ್ಚು ಕಡಿಮೆ ಗೆಲ್ಲುವ ಸಾಧ್ಯತೆಗಳು ಭಾಳ ಇದ್ದವು, ಈಗಲೂ ಇದ್ದಾವೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ಯತ್ನಾಳ್ ಮಾತಾಡೋ ಭಾಷೆ ಸಹಜ ಕೆರಳಿಸ್ತದೆ ರೀ, ಮುಸ್ಲಿಮರಲ್ಲಿ ಕೆರಳಿಸ್ತದೆ. ಯಾಕಪ್ಪ ನಾವು ಮತ್ತೆ ಬೇರೆ ಓದಿರುವಂಥ ಕಾಂಗ್ರೆಸ್ ಹಂಗೂ ಇರಲಿ, ಅವ್ರ ಜೊತೆಗೆ ಹೋದ್ರೆ ಆಯ್ತು ಅಂತೇಳಿ ಸಮರ್ಥ ಸಪೋರ್ಟ್ ಮಾಡ್ರೆ ಬಿ ಜೆ ಪಿ ಬೀಳೋದು ಗ್ಯಾರಂಟಿ. ಮುಂದೆ ಇಲ್ಲಂತೂ ಗೆಲ್ಲೋದು ಗ್ಯಾರಂಟಿ ಇಲ್ಲ ಬಿ ಜೆ ಪಿ ಬಾಗಲಕೋಟೆಯಲ್ಲೇ. ಯಾಕಂತಂದ್ರೆ ಹಳ್ಳಿಗಳಲ್ಲಿ ಇವತ್ತು ಸಹಿತ ಮೀಟಿ ಅವ್ರ ಹವಾ ಜೋರದ. ಜೊತೆಗೆ ಈಗ ಯತ್ನಾಳ್ ಹೇಳ್ತಾ ಇದ್ದಾರೆ 2000 ಹಂಚಾಯ್ತಾರ